ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ನಮಸ್ಕಾರಗಳು. ಈಗಾಗಲೇ ಕಳೆದ ತರಗತಿಯಲ್ಲಿ ಪ್ರಥಮ ವರ್ಷದ ಕನ್ನಡ ಪಠ್ಯಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ ಕಾವ್ಯದ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಮುಖ್ಯವಾಗಿ ಪಠ್ಯಪುಸ್ತಕವನ್ನು 3 ವಿಭಾಗಗಳಾಗಿ ತಮಗೆ ಅಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾವ್ಯ ಭಾಗದಲ್ಲಿನ ಕಾವ್ಯಗಳಾಗಿರ್ಬೋದು, ಗದ್ಯ ಭಾಗದಲ್ಲಿನ ಗದ್ಯ ಪಾಠಗಳಾಗಿರ್ಬೋದು, ಜೊತೆಗೆ ನಾಟಕೀಯ ಎಂಬ ದೀರ್ಘ ಗದ್ಯ ಪಾಠದಲ್ಲಿನ ಒಂದು ನಾಟಕ ಆಗಿರ್ಬೋದು. ಹಾಗಾದರೆ ಕಳೆದ ತರಗತಿಯಲ್ಲಿ ಕಾವ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟು 15 ಕಾವ್ಯಗಳ ಬಗ್ಗೆ ನಾವೆಲ್ಲರೂ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಗದ್ಯ ಪಾಠಗಳ ಬಗ್ಗೆ ಅವುಗಳ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಹಾಗಾದರೆ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲನೇ ಗದ್ಯ ಪಾಠ ಗಾಂಧಿ. ಗಾಂಧಿ ಅಂದ ನಂತರದಲ್ಲಿ ನಮಗೆಲ್ಲ ಭಾರತ ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ನೆನಪುಗಳು ಅಥವಾ ಆ ಸಂದರ್ಭದ ಒಂದು ವಿಚಾರಗಳು ನಮ್ಮ ವಿಚಾರದಲ್ಲಿ ಪ್ರಸ್ತುತವಾಗ್ತಾ ಇದ್ದಾವೆ. ಆದರೆ ಆ ಸ್ವಾತಂತ್ರ್ಯದಲ್ಲಿ ಭಾರತದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ತ್ಯಜಿಸಿರುವಂತಹ ಆ ಮಹಾತ್ಮ ಗಾಂಧೀಜಿಯನ್ನು ಕುರಿತಾಗಿ ಈ ಒಂದು ಗದ್ಯಪಾಠದಲ್ಲಿ ಅಭ್ಯಾಸವನ್ನು ಮಾಡುವುದಿಲ್ಲ. ಒಬ್ಬ ಚಿಕ್ಕ ಬಾಲಕ ಒಂದು ಬಡತನ ಕುಟುಂಬದಲ್ಲಿ ಜನಿಸಿ ಆತನ ಅನಾರೋಗ್ಯ ಇರುವಂಥ ಸಂದರ್ಭದಲ್ಲಿ ಎಂತಹ ಕಠಿಣ ಪರಿಸ್ಥಿತಿಯನ್ನು ನಿರ್ವಹಿಸುವಂಥ ಪರಿಸ್ಥಿತಿ ಬರುತ್ತದೆ ಎಂಬುದನ್ನು ಕುರಿತು ಈ ಒಂದು ಗದ್ಯಪಾಠದಲ್ಲಿ ಅಭ್ಯಾಸವನ್ನು ಮಾಡೋದಿದೆ. ಮುಖ್ಯವಾಗಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಎಂಬ ಲೇಖಕರು ಅಥವಾ ಕಥೆಗಾರರು ಈ ಒಂದು ಕಥೆ ಗದ್ಯಪಾಠವನ್ನು ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಬಡ ಕುಟುಂಬದ ಒಬ್ಬ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಅತ್ಯಂತ ಕಠಿಣ ಸ್ಥಿತಿಯ ಮೇಲೆ ಕಥೆಯು ಬೆಳಕು ಚೆಲ್ಲುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೀವಿ. ಬಡವರಿಗೆ ಸರಿಯಾಗಿ ಸಿಗದ ಒಂದು ವೈದ್ಯಕೀಯ ಸೌಲಭ್ಯಗಳಾಗಿರ್ಬೋದು, ಅದನ್ನು ಪಡೆಯುವಲ್ಲಿ ಆ ಬಡ ಕುಟುಂಬಗಳು ಪಡುವಂತಹ ಕಷ್ಟ ಪರಿಪಾಟಲನ್ನು ಈ ಒಂದು ಕಥೆಯಲ್ಲಿ ನಾವು ತಿಳಿದುಕೊಳ್ಳುವಂತಹ ವಿಚಾರವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಬೆಸಗರಹಳ್ಳಿ ರಾಮಣ್ಣನವರು ಆ ಬಡತನ ಕುಟುಂಬದಲ್ಲಿ ಬದುಕ್ತಿರ್ತಕ್ಕಂಥವರು ಯಾವುದಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಚಿಕಿತ್ಸೆಯನ್ನು ಪಡ್ಕೊಳ್ಳಿಕ್ಕೆ ಎಷ್ಟೊಂದು ಕಷ್ಟವನ್ನು ಪಡಬೇಕಾಗುತ್ತದೆ ಎಂಬುದನ್ನು ಕುರಿತು ಈ ಒಂದು ಗಾಂಧಿ ಎಂಬ ಗದ್ಯಪಾಠದಲ್ಲಿ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 2ನೇ ಗದ್ಯಪಾಠ ರಾಗಿ ಮುದ್ದೆ. ರಾಗಿ ಮುದ್ದೆ ಅಂದ ಕೂಡಲೇ ನಮಗೆಲ್ಲ ನೆನಪಿಗೆ ಬರುವಂಥದ್ದು ತಿನಿಸು ಪದಾರ್ಥ. ಮುಖ್ಯವಾಗಿ ಈ ರಾಗಿ ಮುದ್ದೆ ಮತ್ತು ಕನ್ನಡ ನಾಡಿಗೆ ಇರುವಂತಹ ಒಂದು ಹಳೆ ಕಾಲದ ಸಂಬಂಧವನ್ನು ಕುರಿತು ಡಾಕ್ಟರ್ ರಘುನಾಥರಾವ್ ಅವರು ಈ ಒಂದು ಗದ್ಯ ಭಾಗದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವ ಲೇಖಕರು ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮುಖಾಂತರವಾಗಿ ರಾಗಿಯ ಮಹತ್ವವನ್ನು ಸಾರಿರ್ತಕ್ಕಂಥದ್ದು ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಒಂದು ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ಹಾಗಾದರೆ ರಾಗಿಯಿಂದ ನಮ್ಮ ದೇಹಕ್ಕೆ ಎಷ್ಟೊಂದು ಅನುಕೂಲಗಳಿವೆ, ಆ ರಾಗಿ ಸೇವನೆಯಿಂದ ನಮ್ಮ ದೇಹದಲ್ಲಿ ಎಷ್ಟೊಂದು ಒಳ್ಳೆಯ ಔಷಧವಿದೆ ಅಂತಕ್ಕಂಥದ್ದನ್ನು ಕುರಿತು ಒಟ್ಟಾರೆಯಾಗಿ ರಾಗಿಯ ಮಹತ್ವವನ್ನು ಈ ಒಂದು ಗದ್ಯ ಭಾಗದಲ್ಲಿ ರಘುನಾಥ್ ಅಂತಕ್ಕಂಥ ಲೇಖಕರು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಹೋದಂತೆ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 3ನೇ ಗದ್ಯಪಾಠ
ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಅಂತಕ್ಕಂಥದ್ದು. ಮುಖ್ಯವಾಗಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತಕ್ಕಂಥ ಲೇಖಕರು ಈ ಒಂದು ಗದ್ಯ ಪಾಠವನ್ನು ಪ್ರಸ್ತುತಪಡಿಸಿದ್ದಾರೆ. ನಮಗೆಲ್ಲ ಜ್ಯೋತಿಷ್ಯದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ವಿಶ್ವಾಸ. ಆದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಜ್ಯೋತಿಷ್ಯ ಅದು ಅರ್ಥಪೂರ್ಣವಾಗಿದೆಯೋ ಅಥವಾ ಅರ್ಥರಹಿತವಾಗಿದೆಯೋ ಅಂತಕ್ಕಂಥದ್ದು ಹಲವಾರು ನಿದರ್ಶನಗಳನ್ನು ಕೊಡೋದ್ರ ಮುಖಾಂತರವಾಗಿ ಅದರ ಕುರಿತು ನಮ್ಮ ಜೊತೆ ಒಂದು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡುವಂತಹ ವಿಚಾರವನ್ನು ಇಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಜ್ಯೋತಿಷ್ಯ ಅರ್ಥಪೂರ್ಣವೋ ಅಥವಾ ಅರ್ಥರಹಿತವೋ ಅಂತಕ್ಕಂಥ ಗದ್ಯಪಾಠದ ಮುಖಾಂತರವಾಗಿ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಯಬೇಕಾದರೆ ಆಧಾರ, ಪ್ರಯೋಗ ಮತ್ತು ತರ್ಕಗಳ ಮೂಸೆಯಲ್ಲಿ ಗೆದ್ದು ಬರಬೇಕಾಗುತ್ತದೆ. ಹಾಗಿಲ್ಲದಿದ್ದರೆ ಅದನ್ನು ವಿಜ್ಞಾನವೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾವುದೇ ರೀತಿಯ ಒಂದು ಆಧಾರ ಮತ್ತು ಪ್ರಯೋಗ ಯಾವ ರೀತಿಯಾಗಿ ವಿಜ್ಞಾನದಲ್ಲಿ ಸೀಮಿತವಾಗಿರುತ್ತದೆಯೋ ಅದೇ ರೀತಿಯಾಗಿ ಜ್ಯೋತಿಷ್ಯ ಕೂಡ ಒಂದು ವಿಜ್ಞಾನ ಆಗಬೇಕಾದರೆ ಮುಖ್ಯವಾಗಿ ಅದಕ್ಕೆ ಒಂದು ಆಧಾರ ಆಗಿರ್ಬೋದು ಮತ್ತು ಪ್ರಯೋಗ ಇವೆಲ್ಲವನ್ನು ಆಗಿದ್ದಲ್ಲಿ ಮಾತ್ರ ಈ ಒಂದು ಜ್ಯೋತಿಷ್ಯ ವಿಜ್ಞಾನವಾಗಲಿಕ್ಕೆ ಸಾಧ್ಯವಾಗುತ್ತದೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಭವಿಷ್ಯದ ಹಿಂದೆ ಬಿದ್ದ ಜನರು ಸುಳ್ಳು ಮಾಹಿತಿಗಳಿಂದ ಮೋಸ ಹೋಗೋದಾಗಿರ್ಬೋದು ಅಥವಾ ವಂಚನೆಗೆ ಆಗೋದಾಗಿರ್ಬೋದು, ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿವೆ. ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸವಲ್ಲ. ಇವತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವೆಲ್ಲ ಪ್ರಸ್ತುತವಾಗಿ ನಡೆಯುವುದನ್ನು ಬಿಟ್ಟು ನಾವು ಮುಂದಿನ ಭವಿಷ್ಯದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸವಾಗಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವೈಚಾರಿಕ ಪ್ರಜ್ಞೆ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಜ್ಯೋತಿಷ್ಯದ ಹಿಂದೆ ಹೋಗಿ ಎಷ್ಟೋ ವ್ಯಕ್ತಿಗಳು ತಮ್ಮ ಬದುಕನ್ನು ಕೂಡ ಹಾಳು ಮಾಡಿಕೊಂಡಿರ್ತಕ್ಕಂಥ ವಿಚಾರಗಳನ್ನು ಕೂಡ ನಾವುಗಳು ನೋಡಿದ್ದೇವೆ. ಸೊ ಹಾಗಾದರೆ ಈ ಒಂದು ಗದ್ಯ ಭಾಗದಲ್ಲಿ ಜ್ಯೋತಿಷ್ಯ ಅರ್ಥಪೂರ್ಣವಾಗಿದೆಯೋ ಅಥವಾ ಅರ್ಥರಹಿತವಾಗಿದೆ ಅಂತಕ್ಕಂಥದ್ದು ಒಂದು ಚರ್ಚಾಸ್ಪದವಾಗಿರ್ತಕ್ಕಂಥ ವಿಚಾರವನ್ನು ನಾವುಗಳು ಗದ್ಯಪಾಠ 3ರಲ್ಲಿ ಅಭ್ಯಾಸವನ್ನು ಮಾಡುವುದಿದೆ. ಮುಂದೆ ಹೋದಂತೆ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ 4ನೇ ಗದ್ಯಪಾಠ ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು. ಒಬ್ಬ ಮನುಷ್ಯ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವೆಲ್ಲ ಕೆಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಬೋದು. ಆದರೆ ಈ ಶಾಸ್ತ್ರಿ ಮಾಸ್ತರ ಎಂತಹ ತನ್ನ ಬದುಕಿನಲ್ಲಿ ನೋವುಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಆತ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ರು ಅಂತಕ್ಕಂಥದ್ದು ಈ ಒಂದು ಗದ್ಯಪಾಠದಲ್ಲಿ ಅಭ್ಯಾಸವನ್ನು ಮಾಡೋದಿದೆ. ಅಕ್ಷರದಿಂದ ವಂಚಿತರಾದ ಮಕ್ಕಳಿಗೆ ಅಕ್ಷರ ಕಲಿಸಬೇಕು. ಎಷ್ಟೋ ಮಕ್ಕಳು ಇವತ್ತು ತಮ್ಮ ಕುಟುಂಬದಿಂದ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಸಹಾಯಕ ಇಲ್ಲದಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳು ಇವತ್ತು ಶಿಕ್ಷಣದಿಂದ ವಂಚಿತರಾಗಿ ಅಲ್ಲಿ ಇಲ್ಲಿ ಅಲಿದಾಡುವಂತಹ ಸನ್ನಿವೇಶ ನೋಡ್ತಾ ಇದ್ದೀವಿ. ಆದರೆ ಈ ಶಾಸ್ತ್ರಿ ಮಾಸ್ತರ ಅಕ್ಷರದಿಂದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಅಕ್ಷರವನ್ನು ಕಲಿಸಬೇಕು ಎಂಬ ಮಹಾ ಆಸೆಯನ್ನು ಹೊಂದಿದ್ರು ಅಂತಕ್ಕಂಥದ್ದು. ಮಕ್ಕಳಿಲ್ಲದ ಮಾಸ್ತರರು ನಿರೂಪಕರಿಗೆ ಹೆತ್ತವರ ಒಂದು ವಾತ್ಸಲ್ಯ ತೋರಿಸುತ್ತಾ ಓದಿಸ್ತಾ ಇದ್ದಾರೆ. ತಮಗೆ ಅವಳಿ ಮಕ್ಕಳಾದ ಮೇಲೂ ನಿರೂಪಕರನ್ನು ಬಿಡುವುದಿಲ್ಲ. ಹೆಂಡತಿ ಮಕ್ಕಳ ಸಾವಿನಿಂದ ದುಃಖಿತರಾದ ಈ ಮಾಸ್ತರ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ನಿವೃತ್ತಿಯಿಂದ ಬಂದಿರತಕ್ಕಂಥ ಚಿಕ್ಕ ಪುಟ್ಟ ಹಣದಲ್ಲಿ ಒಂದು ಬಾಲಕರಿಗೋಸ್ಕರವಾಗಿ ಆಶ್ರಮವನ್ನು ನಿರ್ಮಿಸಿ ಅನಾಥ ಮಕ್ಕಳಿಗೆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಎಲ್ಲೋ ಬಿದ್ದ ಕಲ್ಲನ್ನು ಕಡಿದು ದೇಗುಲದ ಒಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರರವರದು. ಇಂಥ ಎಷ್ಟೋ ಕಲ್ಲುಗಳನ್ನ ಕೆತ್ತುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಮಾಸ್ತರಲ್ಲಿ ಇರುವಂಥ ಒಂದು ಆದರ್ಶದ ನಿಲುವು ಅನುಕರಣೆ
ಅನುಕರಣೀಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಶಿಕ್ಷಣದಿಂದ ಎಷ್ಟೋ ಮಕ್ಕಳು ವಂಚಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಂತಹ ಮಕ್ಕಳಿಗೋಸ್ಕರವಾಗಿ ಒಂದು ಬಾಲಕರ ಅನಾಥಾಶ್ರಮವನ್ನು ನಿರ್ಮಿಸಿ ಅಲ್ಲೋ ಇಲ್ಲೋ ಇದ್ದಿರ್ತಕ್ಕಂಥ ಶಿಕ್ಷಣದ ವಂಚಿತರಾಗಿರ್ತಕ್ಕಂಥ ಮಕ್ಕಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ಕೊಡುವಂತಹ ಪ್ರಯತ್ನವನ್ನು ಮಾಡಿರ್ತಕ್ಕಂಥವರು ಆ ಶಾಸ್ತ್ರಿ ಮಾಸ್ತರ. ಸೊ ಅವರನ್ನು ಕುರಿತು ಡಾಕ್ಟರ್ ಚೆನ್ನಣ್ಣ ವಾಲಿಕರ್ ಅವರು ಈ ಒಂದು ಗದ್ಯಪಾಠದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಗದ್ಯಪಾಠ ಬುದ್ಧ ಬಿಸಿಲೂರಿನವರು ಅಂತಕ್ಕಂಥದ್ದು. ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಒಂದು ಗದ್ಯಪಾಠವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬುದ್ಧ ಅಂದ್ಕೂಡಲೇ ನಮಗೆಲ್ಲ ಗೊತ್ತು, ಗೌತಮ ಬುದ್ಧ ಆಸೆ ದುಃಖಕ್ಕೆ ಮೂಲ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಮನುಷ್ಯನಿಗೆ ಆಸೆ, ಆ ಆಸೆಗಳೇ ದುಃಖಕ್ಕೆ ಮೂಲವಾಗಿವೆ ಎಂಬ ವಿಚಾರವನ್ನು ಸ್ಪಷ್ಟಪಡಿಸಿ ನಾವೆಲ್ಲ ಆಸೆಯನ್ನು ಜೀವನದಲ್ಲಿ ಇಟ್ಕೊಳ್ಬಾರ್ದು ಅಂತಕ್ಕಂಥ ಅಂಶವನ್ನು ಕೂಡ ಸ್ಪಷ್ಟಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಈ ಗೌತಮ ಬುದ್ಧರು ಹುಟ್ಟಿ ಬದುಕಿರ್ತಕ್ಕಂಥ ಬೆಳೀತಿರ್ತಕ್ಕಂಥ ಪ್ರದೇಶವನ್ನು ನೋಡಬೇಕು ಅಂತಕ್ಕಂಥ ಆಸೆಯಿಂದ ಆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಆ ಬುದ್ಧ ಹುಟ್ಟಿರ್ತಕ್ಕಂಥ ಪ್ರದೇಶಕ್ಕೆ ಪ್ರವಾಸಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬುದ್ಧ ಬೆಳೆದಿರುವಂತಹ ಪ್ರದೇಶವನ್ನು ನೋಡಿ ಅಲ್ಲಿರುವಂಥ ಬಿಸಿಲನ್ನು ಕಂಡು ಇಲ್ಲಿ ಶೀರ್ಷಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಗದ್ಯಪಾಠಕ್ಕೆ ಬುದ್ಧ ಬಿಸಿಲೂರಿನವನು ಅಂತಕ್ಕಂಥದ್ದು. ಹಾಗಾದರೆ ಈ ಗೌತಮ ಬುದ್ಧ ಜನಿಸಿದ ಒಂದು ನೆಲೆ, ಅವನ ವಿಚಾರಗಳನ್ನ ನಂಬಿ ಪಾಲಿಸುವವರ ಪಾಲಿಗೆ ದಿವ್ಯ ಸನ್ನಿಧಿ. ಲುಂಬಿನಿ ಬುದ್ಧನ ಜನ್ಮಸ್ಥಳವೆಂಬುದು ನಮಗೆಲ್ಲ ಗೊತ್ತಿರುವಂತಹ ಅಂಶ. ಆದರೆ ಈ ಲುಂಬಿನಿ ಬುದ್ಧನ ಜನ್ಮಸ್ಥಳವೆಂಬ ಕಾರಣದಿಂದ ರೋಮಾಂಚನವನ್ನು ನೀಡುವಂಥದ್ದು. ಭಾವನೆ, ಸಂವೇದನೆ, ಭಾವ ಸ್ಪಂದನೆಗಳಿಂದ ಕೂಡಿದ ಸಂವಹನ ಒಂದು ಪ್ರವಾಸಿಗರ ಅನುಭವಕ್ಕೆ ಬರುತ್ತದೆ. ಲೇಖಕರು ಬುದ್ಧನ ಜನ್ಮಸ್ಥಳ ಲುಂಬಿನಿಗೆ ಹೋದಾಗಿನ ಅನುಭವಗಳನ್ನ ಈ ಒಂದು ಗದ್ಯಪಾಠದಲ್ಲಿ ನಿರೂಪಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ನಿರ್ಮಲವಾದ ತೆರೆದ ಮನಸ್ಸಿನಿಂದ ಸ್ವಾರಸ್ಯಗಳನ್ನ ಬೆರಗು, ವಿಸ್ಮಯ, ಉತ್ಪ್ರೇಕ್ಷೆಗಳಿಗೆ ಹೊರತಾದ ಚಿಕಿತ್ಸಕ ಜೀವನ ದೃಷ್ಟಿಯ ಆಪ್ತಶೈಲಿಯನ್ನು ಇಲ್ಲಿ ಕಾಣಬಹುದಾಗಿದೆ. ಮುಖ್ಯವಾಗಿ ಏನಪ್ಪ ಅಂತಂದರೆ ಆ ಬುದ್ಧ ಹುಟ್ಟಿ ಬೆಳೆದಿರತಕ್ಕಂಥ ಒಂದು ಪ್ರದೇಶದ ವರ್ಣನೆಯನ್ನು ಈ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಈ ಒಂದು ಗದ್ಯಪಾಠದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಮುಂದೆ ಹೋದಂತೆ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮುಂದಿನ ಗದ್ಯಪಾಠ ಮಹಾತ್ಮರ ಗುರು ಅಂತಕ್ಕಂಥದ್ದು. ಡಾಕ್ಟರ್ ಮುಗಳವಳ್ಳಿ ಕೇಶವಧರ್ಣಿಯವರು ಈ ಒಂದು ಗದ್ಯಪಾಠವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಆ ಮಹಾತ್ಮರ ಗುರು ಮುಖ್ಯವಾಗಿ ಸಾಮಾಜಿಕ ಸುಧಾರಣಾವಾದಿಗಳಾಗಿರ್ತಕ್ಕಂಥ ಚಳುವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಈ ಕುದ್ಮುಲ್ ರಂಗರಾವ್ ಅಂತಕ್ಕಂಥ ಪ್ರಮುಖ ವ್ಯಕ್ತಿಗಳು. ಹಾಗಾದರೆ ಈ ಮಹಾತ್ಮರ ಗುರು ಅಂತಕ್ಕಂಥ ಗದ್ಯ ಭಾಗದಲ್ಲಿ ಆ ಕುದ್ಮುಲ್ ರಂಗರಾವ್ ಅವರ ವಿಶೇಷವಾಗಿರ್ತಕ್ಕಂಥ ಬದುಕಿನ ಸನ್ನಿವೇಶವನ್ನು, ಜೊತೆಗೆ ಅಲ್ಪಸಂಖ್ಯಾತರಿಗೋಸ್ಕರವಾಗಿ, ಶೋಷಿತರಿಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಸನ್ನಿವೇಶವನ್ನು ಈ ಒಂದು ಗದ್ಯಪಾಠದಲ್ಲಿ ಅಭ್ಯಾಸವನ್ನು ಮಾಡೋದಿದೆ. ಅಸ್ಪೃಶ್ಯರ ಏಳಿಗೆಗಾಗಿ ಅಪಾರವಾಗಿ ಶ್ರಮವನ್ನು ಪಟ್ಟು ಶೋಷಿತರನ್ನು ಮುಖ್ಯವಾಹಿನಿಗೆ ತರುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಆ ಕುದ್ಮುಲ್ ರಂಗರಾವ್. ಮುಖ್ಯವಾಗಿ ಅಜ್ಞಾತವಾಗಿ ಉಳಿದಿದ್ದಾರೆ. ಪ್ರತಿರೋಧಗಳು ಎದುರಾದಾಗಲೂ ಅಸ್ಪೃಶ್ಯರ ಜೊತೆಗೆ ಬೆರೆತು ಅವರ ಮನಸ್ಸು ಗೆದ್ದು ಶಿಕ್ಷಣ ಪಡೆಯುವಂತೆ ಮಾಡಿರ್ತಕ್ಕಂಥವರು ಈ ಕುದ್ಮುಲ್ ರಂಗರಾವ್. ಕುದ್ಮುಲರ ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಸೇವೆ ಅತ್ಯಂತ ವಿಶೇಷವಾಗಿದೆ. ರಂಗರಾವ್ ಅವರ ಕೆಲಸಗಳಿಂದ ಮಹಾತ್ಮ ಗಾಂಧೀಜಿಯವರು ಕೂಡ ಪ್ರೇರಣೆಯನ್ನು ಪಡೆದಿದ್ರುವಂತಕ್ಕಂಥ ಅಂಶವನ್ನು ಕೂಡ ನಾವು ಈ ಒಂದು ಗದ್ಯಪಾಠದ ಮುಖಾಂತರವಾಗಿ ತಿಳಿದುಕೊಳ್ಳುವುದಿದೆ. ಮುಖ್ಯವಾಗಿ ಒಂದು ಬ್ರಾಹ್ಮಣ
ಕುಟುಂಬದಲ್ಲಿ ಜನಿಸಿದರೂ ಕೂಡ ಅವರು ಅಸ್ಪೃಶ್ಯರಿಗೋಸ್ಕರವಾಗಿ ಅವರ ಬದುಕನ್ನು ಹಸನುಗೊಳಿಸಬೇಕು, ಅವ್ರ ಬದುಕನ್ನು ಪ್ರಗತಿಗೊಳಿಸಬೇಕು ಅಂತಗೋಸ್ಕರವಾಗಿ ಅವ್ರಿಗೋಸ್ಕರವಾಗಿ ಎಷ್ಟೊಂದು ಕಷ್ಟವನ್ನು ಪಟ್ಟಿದ್ರು ಅಂತಕ್ಕಂಥದ್ದು ಈ ಒಂದು ಗದ್ಯ ಪಾಠದಲ್ಲಿ ಅಭ್ಯಾಸವನ್ನು ಮಾಡೋದಿದೆ. ಅದೇ ರೀತಿಯಾಗಿ ಗದ್ಯ ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಮುಂದಿನ ಗದ್ಯ ಪಾಠ ನಿರಾಕರಣೆ ಅಂತಕ್ಕಂಥದ್ದು. ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ಈ ಒಂದು ಗದ್ಯ ಪಾಠವನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನಿರಾಕರಣೆಯು ದುಷ್ಯಂತ ಮತ್ತು ಶಕುಂತಲೆಯರ ಕಥೆಯನ್ನು ಗಮನದಲ್ಲಿ ಇಟ್ಟುಕೊಂಡು ವಾಸ್ತವಿಕ ನೆಲೆಯನ್ನು ಬರೆದ ಅಪರೂಪದ ಕಥೆಯಾಗಿದೆ. ಇಲ್ಲಿ ಮುಖ್ಯವಾಗಿ ದುಷ್ಯಂತ ಮತ್ತು ಶಕುಂತಲೆ ಅವರಿಬ್ಬರ ನಡುವೆ ಒಂದು ಸಂಸಾರಿಕ ಜೀವನದ ನಡುವೆ ಉಂಟಾಗಿರ್ತಕ್ಕಂಥ ಒಂದು ಕಲಹದ ಕುರಿತು ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಗಂಧರ್ವ ವಿವಾಹವಾದ ದುಷ್ಯಂತ ಉಂಗುರದ ಕಾರಣವನ್ನು ಕೊಟ್ಟು ಶಕುಂತಲೆಯನ್ನು ನಿರಾಕರಿಸ್ತಾ ಇದ್ದಾರೆ. ಕಾಲಕ್ರಮೇಣವಾಗಿ ಶಕುಂತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳುವಂಥ ಒಂದು ಸಂದರ್ಭ ಸ್ವಂತ ದುಷ್ಯಂತನೇ ಅಂತಃಪುರಕ್ಕೆ ಆಹ್ವಾನ ಕೊಟ್ಟಾಗ ಅಲ್ಲಿಗೆ ಹೋಗಲು ಶಕುಂತಲೆ ನೇರವಾಗಿ ನಿರಾಕರಣೆಯನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭ. ಸ್ತ್ರೀವಾದ ನೆಲೆಯಲ್ಲಿ ನಿರಾಕರಣೆ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವಂತಹ ಕಥೆಯಾಗಿದೆ ಎಂಬುದನ್ನು ನಾವಿಲ್ಲಿ ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ಡಾಕ್ಟರ್ ವೀಣಾ ಶಾಂತೇಶ್ವರ್ ಅವರು ನಿರಾಕರಣೆ ಎಂಬ ಗದ್ಯಪಾಠದಲ್ಲಿ ಸ್ತ್ರೀ ನೆಲೆಯ ವಿಶೇಷತೆಯನ್ನು ಗುರುತಿಸಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದಾದ ಕೂಡಲೇ ಮುಂದೆ ಹೋದಂತೆ ಮುಂದಿನ ಗದ್ಯಪಾಠ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬುದು. ಇಲ್ಲಿ CH ಹನುಮಂತರಾಯ ಅಂತಕ್ಕಂಥವರು ಈ ಒಂದು ಗದ್ಯಪಾಠವನ್ನು ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಮಾನವ ಪರ ಹೋರಾಟಗಳು ನೆಲೆಯನ್ನು ಕಸ್ತಾ ಇದ್ದಾವೆ. ಜಾಗತೀಕರಣ ಮನುಷ್ಯನ ಬದುಕುವ ಹಕ್ಕನ್ನು ಕಸಿದುಕೊಳ್ತಾ ಇದೆ. ರೈತಪರ ಹೋರಾಟಗಳಾಗಿರ್ಬೋದು, ಸ್ವಾರ್ಥಗಳ ಪಾಲಾಗಿ ರೈತರು ದಿಕ್ಕೆಟ್ಟು ಬದುಕುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಬಂಡವಾಳಶಾಹಿಗಳಾಗಿರ್ಬೋದು, ಇವರು ರೈತರಿಗೆ ಆಸೆಯನ್ನು ತೋರಿಸಿ, ದುಡ್ಡಿನ ಆಸೆಯನ್ನು ತೋರಿಸಿ ಆ ರೈತರ ಭೂಮಿಯನ್ನು ಕಸಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೈತರ ಭೂಮಿಗಳು ಆ ಬೆಳೆಯನ್ನು ಬೆಳೆಯುವುದನ್ನು ಬಿಟ್ಟು ಇವತ್ತು ಆ ರೈತರ ಭೂಮಿಗಳು ಕೈಗಾರಿಕೆಗಳಾಗಿ, ಖಾಸಗಿ ಬಡಾವಣೆಗಳಾಗಿ ಪರಿವರ್ತನೆಗೊಂಡು ಅನ್ನದಾತನೆಂದು ಕರೆಸಿಕೊಳ್ಳುವಂತಹ ರೈತ ಅನ್ನ ಇಲ್ಲದವನಾಗುವಂತಹ ದುರಂತವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನೋಡ್ತಾ ಇದ್ದೀವಿ. ಬಡ ರಾಷ್ಟ್ರಗಳು ಮತ್ತು ಬಡವರು ಬದುಕುವುದನ್ನು ಹೇಗೆ ಕಟ್ಟಿಕೊಳ್ಳಬೇಕೆಂಬುದರ ಬಗ್ಗೆ ಇಲ್ಲಿ ಒಂದು ಕಾಳಜಿ ವ್ಯಕ್ತವಾಗಿದೆ. ಅವಸರದ ನಡುವೆ ಬದುಕಿಗೆ ಬೇಕಾಗಿರುವಂಥ ಒಂದು ಮೂಲ ದ್ರವ್ಯ ಕಳೆದುಕೊಂಡು ಬದುಕನ್ನು ಕಟ್ಟಿಕೊಳ್ಳಲು ಹೊರಟಿರುವಂಥ ಒಂದು ಚಿತ್ರಣ ಕೊಳ್ಳುಬಾಕು ಸಂಸ್ಕೃತಿಯ ಮೂಲಕ ತೊರೆದು ತೋರುವ ರೀತಿ ಭಿನ್ನವಾಗಿದೆ. ದೇಶೀಯ ಆಹಾರ ಪದ್ಧತಿಗಳು ಇವತ್ತು ಮಾಯವಾಗಿ ಅನಾರೋಗ್ಯಕ್ಕೆ ಗುರಿ ಮಾಡುವಂತಹ ರಾಸಾಯನಿಕ ಆಹಾರ ಪದಾರ್ಥಗಳು ನಮ್ಮ ದೇಹವನ್ನು ಹೇಗೆ ಸೇರ್ತಾ ಇದ್ದಾವೆ ಅಂತಕ್ಕಂಥದ್ದು ಕೂಡ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ವಿದೇಶಿ ಖಾದ್ಯ ತಿನಿಸುಗಳಿಗೆ ದಾಸರಾಗಿರುವಂತಹ ಇವತ್ತು ಯುವ ಜನಾಂಗ ಖಿನ್ನತೆ, ಕೋಪ, ಭಯ, ತಲ್ಲಣ, ತಳಮಳ ಮತ್ತು ಆತ್ಮವಿಶ್ವಾಸವಿಲ್ಲದ ಪರಿಸ್ಥಿತಿಗೆ ಹೇಗೆ ಒಳಗಾಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕುರಿತು CH ಹನುಮಂತರಾಯರು ಈ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಗದ್ಯಪಾಠದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ರೈತ ಇವತ್ತು ಬೆಳೆಯನ್ನು ಬೆಳಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಬಂಡವಾಳಶಾಹಿಗಳು ರೈತನಿಗೆ ಹಣದ ಆಸೆಯನ್ನು ತೋರಿಸಿ ಆ ರೈತನಿಂದ
ಭೂಮಿಯನ್ನು ಕಸಿದುಕೊಳ್ಳುವಂಥ ಒಂದು ಪರಿಸ್ಥಿತಿ ಹಾಗೂ ವಿದೇಶಿ ಖಾದ್ಯಗಳು, ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥ ವಿದೇಶಿ ಖಾದ್ಯಗಳು ಇವತ್ತು ಯುವ ಜನಾಂಗದ ದೇಹವನ್ನು ಸೇರಿ ಅವರಲ್ಲಿ ಎಷ್ಟು ಅನಾರೋಗ್ಯಕ್ಕೆ ಆಗಿರ್ಬೋದು ಅಥವಾ ಅವರ ಒಂದು ವರ್ತನೆಯಲ್ಲಿ ಎಷ್ಟೊಂದು ಬದಲಾವಣೆಗಳನ್ನು ಮಾಡಿ ಇಲ್ಲಿ ಸಾಮರಸ್ಯವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಅಂತಕ್ಕಂಥದ್ದನ್ನು ಕುರಿತು CH ಹನುಮಂತರಾಯರು ಈ ಒಂದು ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಎಂಬ ಗದ್ಯಪಾಠದಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂದಕ್ಕೆ ಹೋದಂತೆ ಚತುರನ ಚಾತುರ್ಯ ಎಂಬುದು ಗದ್ಯ ಭಾಗದಲ್ಲಿನ ಕೊನೆಯ ಗದ್ಯಪಾಠ. ಯಾದವ ಕವಿಗಳು ಈ ಒಂದು ಗದ್ಯಪಾಠವನ್ನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಮುಖ್ಯವಾಗಿ ವಿದ್ಯಾವಂತನಲ್ಲದ ನಾಪಿತ ಅಂದ ಕೂಡಲೇ ನಮಗೆಲ್ಲ ಗೊತ್ತಿರಬೇಕು, ಕ್ಷೌರಿಕ ಅಂತಕ್ಕಂಥದ್ದು. ಯಾವುದೇ ರೀತಿಯ ವಿದ್ಯೆಯನ್ನು ಪಡೆದುಕೊಳ್ಳದಿರ್ತಕ್ಕಂಥ ಸಂದರ್ಭದಲ್ಲಿ ಆ ನಾಪಿತ ಅವನಿಗೆ ತೊಂದರೆಗಳು ಎದುರಾದಾಗ, ಕಷ್ಟಗಳು ಎದುರಾದಾಗ ಅಂತಹ ಒಂದು ಸಂದರ್ಭಗಳಲ್ಲಿ ತನ್ನ ಜಾಣ್ಮೆಯಿಂದ ಪ್ರಾಣಾಪಾಯವನ್ನು ತಪ್ಪಿಸಿಕೊಳ್ಳುವಂಥ ಒಂದು ಪ್ರಸಂಗ ಈ ಒಂದು ಗದ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಚತುರನ ಚಾತುರ್ಯ ಅಂತಕ್ಕಂಥ ಗದ್ಯ ಪಾಠದಲ್ಲಿ ಹೆದರದೆ ಮುನ್ನುಗ್ಗುವ ಹಾಗೂ ಯುಕ್ತಿಯಿಂದ ಸಮಸ್ಯೆಯನ್ನು ಎದುರಿಸುವಂತಹ ಚಾಣಾಕ್ಷತೆ ಈ ಕಥೆಯಲ್ಲಿ ಅಭ್ಯಾಸವನ್ನು ಮಾಡೋದಿದೆ. ಮುಖ್ಯವಾಗಿ ಮನುಷ್ಯ ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಸುಖವನ್ನು ಬಯಸುವಂಥ ಸಹಜ ಸ್ವಭಾವ. ಆದರೆ ಸುಖ ನೇರವಾಗಿ ನಿರಂತರವಾಗಿ ಮನುಷ್ಯನಿಗೆ ಯಾವತ್ತೂ ಕೂಡ ಸುಖ ಸಿಗಲಿಕ್ಕೆ ಸಾಧ್ಯವಿಲ್ಲ. ದುಃಖವು ಕೂಡ ಬರುವಂಥದ್ದು. ಈ ದುಃಖ ಮತ್ತು ಸುಖಗಳು ಎರಡು ಸಮಾಂತರ ರೀತಿಯಲ್ಲಿ ಬರುವಂಥವು. ಅದಕ್ಕಾಗಿ ಮನುಷ್ಯನಿಗೆ ದುಃಖಗಳು ಬಂದಾಗ ಕುಗ್ಗಬಾರದು, ಸುಖಗಳು ಬಂದಾಗ ಹಿಗ್ಗಬಾರದು. ಯಾವ ಸಂದರ್ಭದಲ್ಲಿ ದುಃಖದ ಸಮಯ ಬರ್ತಾ ಇದೆಯೋ ಆ ಸಂದರ್ಭದಲ್ಲಿ ಧೈರ್ಯದಿಂದ ಅಥವಾ ಯುಕ್ತಿಯಿಂದ ಆ ಎಲ್ಲ ಸಮಸ್ಯೆಗಳನ್ನ ದೂರಪಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಅದು ಕ್ಷೌರಿಕ ಅಥವಾ ನಾಪಿತ ಆತನಿಗೆ ಎದುರಾಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಹೇಗೆ ದೂರು ಮಾಡಿದ್ದ ಎಂಬುದನ್ನು ಕುರಿತು ಈ ಒಂದು ಗದ್ಯ ಭಾಗದಲ್ಲಿ ಅಭ್ಯಾಸವನ್ನು ಮಾಡೋದಿದೆ. ಇಷ್ಟೇನಪ್ಪ ಅಂತಂದರೆ ಗದ್ಯ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟಾರೆಯಾಗಿ 9 ಗದ್ಯಪಾಠಗಳು. ಅದೇ ರೀತಿಯಾಗಿ ಇನ್ನು ಮುಂದೆ ಕೊಟ್ಟಿರ್ತಕ್ಕಂಥ ನಾಟಕೀಯ ಭಾಗದಲ್ಲಿ ಒಂದು ನಾಟಕವನ್ನು ಕೊಟ್ಟಿದ್ದಾರೆ. ಅದು ಬೋಳೆಶಂಕರ ಅಂತಕ್ಕಂಥದ್ದು. ಹಾಗಾದರೆ ಈ ಬೋಳೆಶಂಕರ ಎಂಬ ನಾಟಕೀಯ ಪಾಠವನ್ನು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ನಗರೀಕರಣದಿಂದ ನಾಡಿನ ಮೂಲ ಸಂಸ್ಕೃತಿ ನೆಲೆ ಕಳೆದುಕೊಳ್ಳುತ್ತಿದ್ದ ಗ್ರಾಮೀಣ ಬದುಕು ಅಸ್ಥಿರವಾಗಿದೆ. ಶ್ರಮ ಜೀವನಕ್ಕೆ ಬೆಲೆ ಇಲ್ಲವಾಗಿದ್ದು ದುರಾಸೆಯ ದೌರ್ಜನ್ಯ ಸ್ವಾರ್ಥಿಗಳ ತಾಣಗಳಾಗಿ ನಗರಗಳು ಮೈದಾಳುತ್ತಿವೆ. ಅಧಿಕಾರಕ್ಕಾಗಿ ಹಾತೊರೆಯುತ್ತಾ ಭೋಗದ ಬದುಕಿನ ಆಕರ್ಷಣೆಗಳಿಗೆ, ಸುಖದ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿರ್ತಕ್ಕಂಥ ಇವತ್ತಿನ ಜನತೆ ಪರಂಪರೆ, ಸಂಸ್ಕೃತಿ, ಮೌಲ್ಯಗಳನ್ನು ಕಳೆದುಕೊಳ್ಳುವಂತಹ ಚಿತ್ರಣವನ್ನು ನೋಡ್ತಾ ಇದ್ದೀವಿ. ಆದರೆ ಇಂತಹ ಸಂದರ್ಭದಲ್ಲಿ ಅಧಿಕಾರದ ಒಂದು ವಿಮುಖತೆ, ಶ್ರಮಜೀವನ, ಸರಳ ಬದುಕನ್ನೇ ಮೌಲ್ಯವಾಗಿಸಿ ಹಸಿರು ಉಸಿರು ಎಂಬುದನ್ನು ತಿಳಿಸುವುದರಲ್ಲಿ ಈ ಒಂದು ನಾಟಕ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು. ಆ ಬೋಳಿಶಂಕರ ಎಂಬ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಅತ್ಯಂತ ಭಕ್ತಿಯಿಂದ ನಾಡನ್ನು ಹಸಿರನ್ನಾಗಿಸಲು ಮಾಡುವಂಥ ಪ್ರಯತ್ನವನ್ನು ಮಾಡುವಂಥ ಸಂದರ್ಭದಲ್ಲಿ ಅವನ ಸಹೋದರರು ಅತ್ಯಂತ ಆಸೆ, ಕೀಳರಿಮೆ ಮನೋಭಾವನೆಯನ್ನು ಹೊಂದು ಆ ಬೋಳಿಶಂಕರನಿಂದ ಎಷ್ಟೆಲ್ಲವನ್ನು ಎಲ್ಲ ಆಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಬೋಳಿಶಂಕರನಿಂದ ಆತನ ಭಕ್ತಿ ವಿಶ್ವಾಸದಿಂದ ಅವರು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗದಿರ್ತಕ್ಕಂಥ ಒಂದು ಸಂದರ್ಭ. ಆ ಪಿಶಾಸಿ ಸೈತಾನ ಮತ್ತು ಪಿಶಾಚಿಗಳು ಬಂದು ಈ ಬೋಳಿಶಂಕರನನ್ನು ನಾಶಗೊಳಿಸಲಿಕ್ಕೆ ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಆ ಬೋಳಿಶಂಕರ ಶಿವನ ನಾಮಸ್ಮರಣೆಯಿಂದ ಆ ಪಿಶಾಚಿಗಳಿಗೆ ಕೊನೆ ಕಾಣಿಸಿದ ಒಂದು ಸಂದರ್ಭವನ್ನು ಕೂಡ ನಾವು ಇವತ್ತು ಆ ಗದ್ಯ ಪಾಠದಲ್ಲಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋದಿದೆ. ಹಾಗಾದರೆ ಇಷ್ಟೆಲ್ಲ
ಕಾವ್ಯ ಭಾಗದಲ್ಲಿನ ಕಾವ್ಯಗಳಾಗಿರ್ಬೋದು, ಗದ್ಯ ಭಾಗದಲ್ಲಿನ 9 ಗದ್ಯ ಪಾಠಗಳಾಗಿರ್ಬೋದು, ಮತ್ತು ನಾಟಕ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ನಾಟಕ, ಇವೆಲ್ಲವನ್ನು ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಇನ್ನು ಮುಂದಿನ ತರಗತಿಯಲ್ಲಿ ಒಂದೊಂದು ಘಟಕದ ಬಗ್ಗೆ, ಕಾವ್ಯ, ಗದ್ಯ ಮತ್ತು ನಾಟಕ ಒಂದೊಂದಾಗಿ ಸವಿವರವಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಎಂದು ಹೇಳುತ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತಂದೇಳಿ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು.